ಜನ್ಮ ಕಲ್ಯಾಣ ಸಂಪುಟ ಕಂಗೊಳಿಸಿತಾ ಜಿನಶಿಶುವು ಸುರಸಾವರೆಯ ಗುಚ್ಛದೊಳು. ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರ ಕಾವ್ಯ. ಅವರ ಕಾವ್ಯಕ್ಕೆ ಕಾವ್ಯವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡುತ್ತಿರುವವರು ಡಾಕ್ಟರ್ ಎಚ್.ಪಿ. ಮೋಹನಕುಮಾರ ಶಾಸ್ತ್ರಿ. ಕಂಗೊಳಿಸಿತಾ ಜಿನಶಿಶುವೋ, ಕಂಗೊಳಿಸಿತಾಜಿನ ಶಿಶುವು ಸುರಥಾವರೆಯ ಗುಚ್ಚದೊಲು. ತರುವಾಯ ಧ್ವನಿ ಮಾಡಿರೆ ಸುರದುಂದುಬಿಗಳು ತೆರಳಿದನಾ ದೇವೇಂದ್ರನು ಸಕಲ ಪರಿವಾರದೊಡನೆ. ಕುಂಡಪುರಕ್ಕೆ ಕೂರಿಸಿಕೊಂಡೋ ಆ ಶಿಶುಜಿನನನು ತೊಡೆಯ ಮೇಲೆ ಏರಿ ಐರಾವತವನು ಸಂಭ್ರಮದೆ ಆಸೀನಳಾಗಿರಲು ಶಚಿದೇವಿಯೋ ಅವನ ಹಿಂದೆ ಮೊಳಗಿಸುತ್ತ ಜಯ ಘೋಷವನು ಜಯ ಜಿನೇಂದ್ರ ಜಯ ಜಿನೇಂದ್ರ ಎನ್ನುತ್ತಲಿ ಸಾಗಿತಾ ದೇವದಿಬ್ಬಣವೋ ಸಿದ್ಧಾರ್ಥನ ಅರಮನೆಯಡಗೆ. ಸಂತಸದಿ ಅನಿತರಲಿ ಅಲ್ಲಿ ಆ ಕುಂಡಲಪುರದಲ್ಲಿ ರಚಿಸಿದನಾ ಕುಬೇರ ದೇವನು ದಿವ್ಯ ಭವ್ಯ ಆಸ್ಥಾನ ಮಂಟಪ ಒಂದನು ಆ ರಾಜಭವನದಲ್ಲಿ. ತೋರುತ್ತಿತ್ತು ಕುಂಡಪುರವು ಆಗಸದಿಂದಲ ಸುರರಿಗೆ ಶೋಭಿಸುತ್ತ ಗಗನ ಚುಂಬಿ ಶಿಖರಗಳಿಂದಲೇ ಮತ್ತಾಚರಿಸುವ ಧ್ವಜಗಳಿಂದ ಕೂಡಿದ ಬೃಹತ್ ಗೋಪುರಗಳಿಂದಲೇ ಕರೆಯುವಂತೆ ಆ ಸ್ವರ್ಗವನು ಕೈ ಬೀಸಿ ಇದ್ದವಾ ಕೊಳಗಳು ರಜತ ದರ್ಪಣಗಳ ತೆರದಿ ತಳತಳಿಸುವ ನಗೆಸೋಸೆ. ಪ್ರವೇಶಿಸಿದನು ದೇವೇಂದ್ರನು ಆ ಸಕಲ ಸಂಪದ್ಭರಿತ ಭೂಲೋಕದ ಅಮರಾವತಿಯಂತಿಹ ಕುಂಡಪುರವನು. ಅಂತೆ ಆನಂದಾವರ್ತವನು ಆವರಿಸಿಯೇ ನಿಲ್ಲಲಾಸುರ ಸೈನ್ಯವದರ ಸುತ್ತಲೂ. ದೇವೇಂದ್ರನಾದರೂ ಇರಿಸಲಾ ಬಾಲನನು ಆಸ್ಥಾನ ಮಂಟಪದ ಸಿಂಹಾಸನದಲ್ಲಿ ದಿಟ್ಟಿಸಿದನು. ಸಿದ್ಧಾರ್ಥ ದೊರೆಸುತನ ಸೌಂದರ್ಯಾತಿಶಯವನು ದೃಷ್ಟಿಯಾಗುವ. ಕಂಗೊಳಿಸಿತಾ ಜಿನ ಶಿಶುವು ಸುರಥಾವರೆಯ ಗುಚ್ಛದೊಳು. ಅಬ್ಬಾ, ಆ ಮಹಾವೀರ ಬಾಲಕ ಜಿನಬಾಲಕನ ಜಿನಬಾಲಕನ ಪಾಂಡುಕಶಿರಿಯ ಮೇಲೆ ಕೂರಿಸಿ ಅಭಿಷೇಕ ಸುಸೂತ್ರವಾಗಿ ಸಂಪನ್ನಗೊಂಡ ಬಗ್ಗೆ ತಿಳಿದಿದ್ದೆವು. ಈಗ ಆ ಪಾಂಡುಕಶಿಲೆಯ ಮೇಲೆ ವಿರಾಜಮಾನನಾಗಿದ್ದ ಜಿನಬಾಲಕನನ್ನ ಆ ದೇವೇಂದ್ರ ಆ ಸುರದುಂದುಬಿಗಳು ಆಕಾಶದಲ್ಲಿ ಸುರರು ಅವರ ಸಂಗೀತ ವಾದ್ಯ ನೃತ್ಯಗಳ ಮುಖೇನ ಆ ಜಿನಶಿಶುವನ್ನು ತನ್ನ ಐರಾವತದಲ್ಲಿ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಕುಂಡಲಪುರಕ್ಕೆ ಬರ್ತಾನೆ. ಅವನ 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 ಹಿಂದೆ ಐರಾವತದಲ್ಲಿ ಶಚಿದೇವಿಯು ಕೂಡ ಆಸೀನಳಾಗಿರುತ್ತಾಳೆ. ಹೀಗೆ ಆಗಸದಿಂದ ಸ್ವರ್ಗಲೋಕದಿಂದ ಅಧೋಲೋಕದಿಂದ ಮಧ್ಯಮ ಲೋಕದವರೆಗೂ ಕೂಡ ಆ ಸುರೇಂದ್ರರೆಲ್ಲರೂ ಕೂಡ ಜೈ ಜಿನೇಂದ್ರ ಜೈ ಜಿನೇಂದ್ರ ಎಂಬುದಾಗಿ ಆ ಜಿನಬಾಲಕನ ದಿಬ್ಬಣ ಅದು ಸಿದ್ಧಾರ್ಥನ ಅರಮನೆಗೆ ಬಂದಿದೆ. ಆ ಮೊದಲೇ ಆದೇಶಿಸಿದ್ದಂತೆ ಸುರೇಂದ್ರನ ಆದೇಶದ ಅನ್ವಯ ಕುಬೇರ ದೇವ ಕ್ಷಣಾರ್ಧದಲ್ಲಿ
ಅಲ್ಲಿ ರಾಜಭವನದಲ್ಲಿ ಒಂದು ದಿವ್ಯ ಭವ್ಯ ಆಸ್ಥಾನ ಮಂಟಪವನ್ನು ಕೂಡ ನಿರ್ಮಾಣ ಮಾಡಿದ್ದ. ಹೀಗಿರುವಾಗ ನಾವು ಮೊದಲು ತಿಳಿದಿದ್ದ ಆ ಕುಂಡಲಾಪುರ ಆಗಸದಿಂದ ಆ ಸುರರಿಗೆ ಗಗನಚುಂಬಿ ಶಿಖರಗಳಿಂದ ಮತ್ತೆ ಆ ಆ ಗೃಹಗಳ ಮೇಲಿರುವ ಧ್ವಜಗಳಿಂದ ಕೂಡಿದ ಗೋಪುರಗಳಿಂದ ಕೂಡಿದ ಆ ಆ ಆ ನಂದ್ಯಾವರ್ತ ಅದು ಕೂಡ ಒಂದು ರೀತಿಯ ಸ್ವರ್ಗ ಸದೃಶವಾಗಿ ಕಾಣ್ತಾ ಇತ್ತಂತೆ. ಕೊಳಗಳು, ರಜತ ದರ್ಪಣಗಳು, ಆ ಕೊಳಗಳೆಲ್ಲವೂ ಕೂಡ ಬೆಳ್ಳಿಯ ದರ್ಪಣದ ಹಾಗೆ ಥಳಥಳಿಸ್ತಾ ಇದ್ವಂತೆ. ಈ ಸಮಯದಲ್ಲಿ ಆ ದೇವೇಂದ್ರನು ಸ್ವರ್ಗ ಏನು ಆ ದೇವೇಂದ್ರನು ಆಗಸದಿಂದ ಅಮರಾವತಿಯ ಹಾಗೆ ಇರ್ತಕ್ಕಂಥ ಕುಂಡಲಪುರಕ್ಕೆ ಅರ್ಥಾತ್ ಆ ನಂದ್ಯಾವರ್ತವನ್ನ ಪ್ರವೇಶ ಮಾಡ್ತಾನಂತೆ. ಅವನ ಸುತ್ತಲೂ ಕೂಡ ಸುರರ ಸೈನ್ಯವೇ ಇದೆ, ಸುರ ಭಕ್ತರು ಇದ್ದಾರಂತೆ. ದೇವೇಂದ್ರನಾದರೂ ಆ ಬಾಲನನ್ನು ಆಸ್ಥಾನ ಮಂಟಪದ ಸಿಂಹಾಸನದಲ್ಲಿ ಕೂರಿಸ್ತಾನೆ. ಆಗ ಆ ಬಾಲಕನ ತಂದೆ ಸಿದ್ಧಾರ್ಥ ದೊರೆ ಅವನ ಮಗುವಿನ ಸೌಂದರ್ಯಾತಿಶಯವನ್ನು ಕಣ್ಣಿಗೆ ದೃಷ್ಟಿ ಆಗುವ ತನಕ ತುಂಬಿಕೊಳ್ತಾನೆ. ಹೀಗೆ ಆ ಇಡೀ ಸ್ವರ್ಗ, ಇಡೀ ಸುರರು, ಆ ಸುರರು, ಇಂದ್ರಾದಿ ಶಚೀದೇವಿಯರು ಮತ್ತು ನರಸಮೂಹಕ್ಕೆ ಒಂದು ರೀತಿಯ ಅದ್ಭುತವಾದಂಥ ಆನಂದ ಪ್ರಾಪ್ತಿಯಾಗ್ತಾ ಇದೆ ಅರ್ಜುನ ಬಾಲಕನನ್ನು ನೋಡಿ. ನಮಸ್ಕಾರ.